ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ GKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, RRB ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದರೋ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ GS ಅಂದರೆ ರೈಲ್ವೆ GS ಬಗ್ಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನಮ್ಮ ಸೂಪರ್ ಸ್ಟಡಿ IQ GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಪ್ರಾಣಿಯು ಬೆಳಕಿನ ಮೂಲದ ಕಡೆಗೆ ಚಲಿಸಿದಾಗ ಅದನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಫೋಟೋಟ್ರೋಪಿಸಮ್, ಆಪ್ಷನ್ ನಂಬರ್ ಬಿ ಫೋಟೋಟ್ಯಾಕ್ಸಿಸ್, ಆಪ್ಷನ್ ನಂಬರ್ ಸಿ ಫೋಟೋಪೆರಿಯೋಡಿಸಮ್, ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಫೋಟೋಟ್ಯಾಕ್ಸಿಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿಯ ಮೂಲವಲ್ಲ? ಆಪ್ಷನ್ ನಂಬರ್ ಎ ಪರಮಾಣು ಶಕ್ತಿ, ಆಪ್ಷನ್ ನಂಬರ್ ಬಿ ಜಲವಿದ್ಯುತ್, ಆಪ್ಷನ್ ನಂಬರ್ ಸಿ ಜೀವರಾಶಿ, ಆಪ್ಷನ್ ನಂಬರ್ ಡಿ ತ್ಯಾಜ್ಯದಿಂದ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಪರಮಾಣು ಶಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲ ಅಲ್ಲ ಫ್ರೆಂಡ್ಸ್ ಅದು. ಪ್ರಶ್ನೆ 3. ಮೊಟ್ಟೆಯಿಂದ ವಯಸ್ಕ ಹಂತದವರೆಗೆ ಜೀವಿಗಳ ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಹಿಸ್ಟಾಲಜಿ, ಆಪ್ಷನ್ ನಂಬರ್ ಬಿ ಕೋಶ ಜೀವಶಾಸ್ತ್ರ, ಆಪ್ಷನ್ ನಂಬರ್ ಸಿ ಜೆನೆಟಿಕ್ಸ್, ಆಪ್ಷನ್ ನಂಬರ್ ಡಿ ಭ್ರೂಣಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಭ್ರೂಣಶಾಸ್ತ್ರ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 4. ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಲ್ಲ? ಆಪ್ಷನ್ ನಂಬರ್ ಎ ಅರಣ್ಯ, ಆಪ್ಷನ್ ನಂಬರ್ ಬಿ ಮರುಭೂಮಿ, ಆಪ್ಷನ್ ನಂಬರ್ ಸಿ ಉದ್ಯಾನ, ಆಪ್ಷನ್ ನಂಬರ್ ಡಿ ನದಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಉದ್ಯಾನ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನೈಸರ್ಗಿಕ ಪರಿಸರ ವ್ಯವಸ್ಥೆ ಅಲ್ಲ ಫ್ರೆಂಡ್ಸ್ ಇದು. ಪ್ರಶ್ನೆ 5. ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳುವ ಮಾರ್ಗಗಳು ಯಾವುವು? ಆಪ್ಷನ್ ನಂಬರ್ ಎ ಮುಕ್ತಾಯ, ಆಪ್ಷನ್ ನಂಬರ್ ಬಿ ಅಭಾವ, ಆಪ್ಷನ್ ನಂಬರ್ ಸಿ ತ್ಯಜಿಸುವಿಕೆ, ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಪೌರತ್ವವನ್ನು ಕಳೆದುಕೊಳ್ಳುವ ಮಾರ್ಗಗಳಾಗಿವೆ ಫ್ರೆಂಡ್ಸ್. ಪ್ರಶ್ನೆ 6. ವಿಶ್ವದ ಅತಿ ಎತ್ತರದ ಪ್ರಸ್ಥಭೂಮಿ ಯಾವುದು? ಆಪ್ಷನ್ ನಂಬರ್ ಎ ಟಿಬೆಟಿಯನ್ ಪ್ರಸ್ಥಭೂಮಿ, ಆಪ್ಷನ್ ನಂಬರ್ ಬಿ ಮೇಘಾಲಯ ಪ್ರಸ್ಥಭೂಮಿ, ಆಪ್ಷನ್ ನಂಬರ್ ಸಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಆಪ್ಷನ್ ನಂಬರ್ ಡಿ ಡೆಕ್ಕನ್ ಪ್ರಸ್ಥಭೂಮಿ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಟಿಬೆಟಿಯನ್ ಪ್ರಸ್ಥಭೂಮಿ. ಇದು ವಿಶ್ವದ ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಪ್ರಶ್ನೆ 7. ವೈರಸ್ಗಳನ್ನು ಮೊದಲು ಕಂಡುಹಿಡಿದವರು ಯಾರು? ಆಪ್ಷನ್ ನಂಬರ್ ಎ ಸ್ಟ್ಯಾನ್ಲಿ ಮಿಲ್ಲರ್, ಆಪ್ಷನ್ ನಂಬರ್ ಬಿ ಡಿಮಿಟ್ರಿ ಇವನೋವಿಸ್ಕಿ, ಆಪ್ಷನ್ ನಂಬರ್ ಸಿ AB ಲಿವನ್ಹಾಕ್, ಆಪ್ಷನ್ ನಂಬರ್ ಡಿ ರಾಬರ್ಟ್ ಕೋಚ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಡಿಮಿಟ್ರಿ ಇವನೋವಿಸ್ಕಿ ಅಂತ ಹೇಳೋದು ಫ್ರೆಂಡ್ಸ್. ಪ್ರಶ್ನೆ 8. ಯಾವ ತಿದ್ದುಪಡಿಯು ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿತು? ಆಪ್ಷನ್ ನಂಬರ್ ಎ 70ನೇ ವಿಧಿ, ಆಪ್ಷನ್ ನಂಬರ್ ಬಿ 75ನೇ ವಿಧಿ, ಆಪ್ಷನ್ ನಂಬರ್ ಸಿ 71ನೇ ವಿಧಿ, ಆಪ್ಷನ್ ನಂಬರ್ ಡಿ 73ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ 73ನೇ ವಿಧಿ ಬಂದ್ಬಿಟ್ಟು ಇದು ಪಂಚಾಯತ್ ರಾಜ್ಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡುತ್ತದೆ. ಪ್ರಶ್ನೆ 9. 1947 ಜೂನ್ 14ರಂದು ಭಾರತದ ವಿಭಜನೆ ನಿರ್ಣಯವನ್ನು ಅಂಗೀಕರಿಸಿದಾಗ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ನಂಬರ್ ಬಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ ಸಿ JB ಕೃಪಲಾನಿ, ಆಪ್ಷನ್ ನಂಬರ್ ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 10. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಸಮುದ್ರ ಉತ್ಪಾದನೆ, ಆಪ್ಷನ್ ನಂಬರ್ ಬಿ ಚಹಾ ಉತ್ಪಾದನೆ, ಆಪ್ಷನ್ ನಂಬರ್ ಸಿ ತರಕಾರಿ ಉತ್ಪಾದನೆ, ಆಪ್ಷನ್ ನಂಬರ್ ಡಿ ಸಸ್ಯವರ್ಗದ ಸಾಂದ್ರತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಸಮುದ್ರ ಉತ್ಪಾದನೆ. ಇದು ಬಂದ್ಬಿಟ್ಟು ನೀಲಿ ಕ್ರಾಂತಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದು. ಪ್ರಶ್ನೆ 11. ಯಾವ ಭಾರತೀಯ ಕ್ರಿಕೆಟಿಗನನ್ನು ದಿ ವಾಲ್ ಎಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ
ರಾಹುಲ್ ದ್ರಾವಿಡ್. ಆಪ್ಷನ್ ನಂಬರ್ ಬಿ ಕಪಿಲ್ ದೇವ್. ಆಪ್ಷನ್ ನಂಬರ್ ಸಿ ಮಹೇಂದ್ರ ಸಿಂಗ್ ಧೋನಿ. ಆಪ್ಷನ್ ನಂಬರ್ ಡಿ ಸಚಿನ್ ತೆಂಡೂಲ್ಕರ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ರಾಹುಲ್ ದ್ರಾವಿಡನ್ನು ಭಾರತೀಯ ಗೋಡೆ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಕೆಳಗಿನ ಮೌರ್ಯ ದೊರೆಗಳಲ್ಲಿ ಯಾರು ಕಳಿಂಗವನ್ನು ವಶಪಡಿಸಿಕೊಂಡರು? ಆಪ್ಷನ್ ನಂಬರ್ ಎ ಬಿಂದುಸಾರ. ಆಪ್ಷನ್ ನಂಬರ್ ಬಿ ಅಶೋಕ. ಆಪ್ಷನ್ ನಂಬರ್ ಸಿ ಚಂದ್ರಗುಪ್ತ ಮೌರ್ಯ. ಆಪ್ಷನ್ ನಂಬರ್ ಡಿ ಬೃಹದ್ರಥ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಅಶೋಕ ಚಕ್ರವರ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವನು ಕಳಿಂಗವನ್ನು ವಶಪಡಿಸಿಕೊಳ್ತಾನೆ. ಪ್ರಶ್ನೆ 13. ಯಾವ ಮೊಘಲ್ ಚಕ್ರವರ್ತಿ ಒಬ್ಬ ಮಹಾನ್ ಸಂಗೀತಗಾರ, ಹಿಂದೂಸ್ತಾನಿ ಸಂಗೀತದ ಮಹಾನ್ ಪೋಷಕ ಆಗಿದ್ದ? ಆಪ್ಷನ್ ನಂಬರ್ ಎ ಶಹಜಾನ್. ಆಪ್ಷನ್ ನಂಬರ್ ಬಿ ಬಹದ್ದೂರ್ ಶಾ 1. ಆಪ್ಷನ್ ನಂಬರ್ ಸಿ ಮಹಮ್ಮದ್ ಶಾ. ಆಪ್ಷನ್ ನಂಬರ್ ಡಿ ಬಹದ್ದೂರ್ ಶಾ 2. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಸಿ ಮೊಹಮ್ಮದ್ ಶಾ. ಇವನು ಹಿಂದೂಸ್ತಾನಿ ಸಂಗೀತದ ಮಹಾನ್ ಪೋಷಕ ಆಗಿದ್ದ ಫ್ರೆಂಡ್ಸ್. ಪ್ರಶ್ನೆ 14. ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಒಳ ಗ್ರಹ ಅಲ್ಲ? ಆಪ್ಷನ್ ನಂಬರ್ ಎ ಮಂಗಳ ಗ್ರಹ. ಆಪ್ಷನ್ ನಂಬರ್ ಬಿ ಶುಕ್ರ ಗ್ರಹ. ಆಪ್ಷನ್ ನಂಬರ್ ಸಿ ಮರ್ಕ್ಯೂರಿ. ಆಪ್ಷನ್ ನಂಬರ್ ಡಿ ಗುರುಗ್ರಹ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಡಿ ಗುರುಗ್ರಹ. ಇದು ನಮ್ಮ ಸೌರವ್ಯೂಹದ ಒಳಗ್ರಹ ಅಲ್ಲ. ಪ್ರಶ್ನೆ 15. ಆರ್ಥಿಕ ಬೆಳವಣಿಗೆಯು ಸಾಮಾನ್ಯವಾಗಿ ಇದರೊಂದಿಗೆ ಸೇರಿಕೊಳ್ಳುತ್ತದೆ. ಆಪ್ಷನ್ ನಂಬರ್ ಎ ನಿಶ್ಚಲತೆ. ಆಪ್ಷನ್ ನಂಬರ್ ಬಿ ಹಣದುಬ್ಬರ. ಆಪ್ಷನ್ ನಂಬರ್ ಸಿ ಹಣದುಬ್ಬರ ಇಳಿತ. ಆಪ್ಷನ್ ನಂಬರ್ ಡಿ ಅಧಿಕ ಹಣದುಬ್ಬರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಹಣದುಬ್ಬರ. ಇದು ಆರ್ಥಿಕ ಬೆಳವಣಿಗೆ ಸೇರಿಕೊಳ್ಳುತ್ತದೆ ಫ್ರೆಂಡ್ಸ್. ಇದು ಪ್ರಶ್ನೆ 16. ಮೆರೆಡೇಕಾ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಫುಟ್ಬಾಲ್. ಆಪ್ಷನ್ ನಂಬರ್ ಬಿ ಗಾಲ್ಫ್. ಆಪ್ಷನ್ ನಂಬರ್ ಸಿ ಹಾಕಿ. ಆಪ್ಷನ್ ನಂಬರ್ ಡಿ ಚೆಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಫುಟ್ಬಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೆರೆಡೇಕಾ ಕಪ್ ಇದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 17. ಪದಗಳು ಡ್ರಿಬ್ಲಿಂಗ್, ಪಾಸಿಂಗ್, ಶೂಟಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬ್ಯಾಡ್ಮಿಂಟನ್. ಆಪ್ಷನ್ ನಂಬರ್ ಬಿ ಕ್ರಿಕೆಟ್. ಆಪ್ಷನ್ ನಂಬರ್ ಸಿ ಬ್ಯಾಸ್ಕೆಟ್ಬಾಲ್. ಆಪ್ಷನ್ ನಂಬರ್ ಡಿ ಶೂಟಿಂಗ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಬ್ಯಾಸ್ಕೆಟ್ಬಾಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವೆಲ್ಲವೂ ಬ್ಯಾಸ್ಕೆಟ್ಬಾಲ್ಗೆ ಸಂಬಂಧಿಸಿದೆ. ಪ್ರಶ್ನೆ 18. ಡೇವಿಡ್ ವಿಲ್ಲಿ ಇತ್ತೀಚೆಗೆ ವಿಶ್ವಕಪ್ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ. ಇವನು ಯಾವ ದೇಶಕ್ಕೆ ಸೇರಿದವನು? ಆಪ್ಷನ್ ನಂಬರ್ ಎ ಇಂಗ್ಲೆಂಡ್. ಆಪ್ಷನ್ ನಂಬರ್ ಬಿ ಐರ್ಲ್ಯಾಂಡ್. ಆಪ್ಷನ್ ನಂಬರ್ ಸಿ ನ್ಯೂಜಿಲ್ಯಾಂಡ್. ಆಪ್ಷನ್ ನಂಬರ್ ಡಿ ಆಸ್ಟ್ರೇಲಿಯಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಇಂಗ್ಲೆಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಡೇವಿಡ್ ವಿಲ್ಲಿ ಇವರು ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 19. ಯಾವ ಕೇಂದ್ರಾಡಳಿತ ಪ್ರದೇಶವು ತನ್ನದೇ ಆದ ಚುನಾಯಿತ ಶಾಸಕಾಂಗ ಸಭೆಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಚಂಡೀಗಢ. ಆಪ್ಷನ್ ನಂಬರ್ ಬಿ ಲಕ್ಷದ್ವೀಪ. ಆಪ್ಷನ್ ನಂಬರ್ ಸಿ ಪುದುಚೇರಿ. ಆಪ್ಷನ್ ನಂಬರ್ ಡಿ ದಮನ್ ಮತ್ತು ದಿಯು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪುದುಚೇರಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ತನ್ನದೇ ಆದ ಶಾಸಕಾಂಗ ಸಭೆಯನ್ನು ಹೊಂದಿದೆ ಫ್ರೆಂಡ್ಸ್. ಇದು ಪ್ರಶ್ನೆ 20. ಕೆಳಗಿನ ಯಾವ ರೈತ ದಂಗೆಗಳು ಗಾಂಧಿಯ ಹಂತದ ಮೊದಲದಾಗಿ ನಡೆದವು? ಆಪ್ಷನ್ ನಂಬರ್ ಎ ಖೇಡಾ ಸತ್ಯಾಗ್ರಹ. ಆಪ್ಷನ್ ನಂಬರ್ ಬಿ ಇಂಡಿಗೋ ದಂಗೆ. ಆಪ್ಷನ್ ನಂಬರ್ ಸಿ ಮೋಫ್ಲಾಹ ದಂಗೆ. ಆಪ್ಷನ್ ನಂಬರ್ ಡಿ ಚಂಪಾರಣ್ಯ ಸತ್ಯಾಗ್ರಹ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇಂಡಿಗೋ ದಂಗೆ. ಪ್ರಶ್ನೆ 21. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಕುಳಿ ಸರೋವರವಾಗಿದೆ? ಆಪ್ಷನ್ ನಂಬರ್ ಎ ನೈಲ್ ಸರೋವರ. ಆಪ್ಷನ್ ನಂಬರ್ ಬಿ ಲೋನಾರ್ ಸರೋವರ. ಆಪ್ಷನ್ ನಂಬರ್ ಸಿ ಸಂಬಾರ್ ಸರೋವರ. ಆಪ್ಷನ್ ನಂಬರ್ ಡಿ ವೆಂಬನಾಡು ಸರೋವರ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಲೋನಾರ್ ಸರೋವರ. ಇದು ಭಾರತದ ಕುಳಿ ಸರೋವರವಾಗಿದೆ. ಪ್ರಶ್ನೆ 22. ಅಸಾದ್ ಅಲಿ ಖಾನ್ ಈ ಕೆಳಗಿನ ಯಾವ ಭಾರತೀಯ ವಾದ್ಯವನ್ನು ನುಡಿಸಲು ಹೆಸರುವಾಸಿಯಾಗಿದ್ದಾರೆ? ಆಪ್ಷನ್ ನಂಬರ್ ಎ ಸಿತಾರ. ಆಪ್ಷನ್ ನಂಬರ್ ಬಿ ಕೊಳಲು. ಆಪ್ಷನ್ ನಂಬರ್ ಸಿ ರುದ್ರವೀಣೆ. ಆಪ್ಷನ್ ನಂಬರ್ ಡಿ ತಬಲಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ
ಆಪ್ಷನ್ ನಂಬರ್ ಸಿ ರುದ್ರವೀಣೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಸಾದ್ ಅಲಿ ಖಾನ್ ಅವರು ರುದ್ರವೀಣೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ 23. ಸಂವಿಧಾನದ ತಿದ್ದುಪಡಿಯ ಮೂಲಕ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಯಾವ ವಿಧಿಯಲ್ಲಿ ಸೇರಿಸಲಾಗಿದೆ? ಆಪ್ಷನ್ ನಂಬರ್ ಎ 15ನೇ ವಿಧಿ, ಆಪ್ಷನ್ ನಂಬರ್ ಬಿ 39ನೇ ವಿಧಿ, ಆಪ್ಷನ್ ನಂಬರ್ ಸಿ 42ನೇ ವಿಧಿ, ಆಪ್ಷನ್ ನಂಬರ್ ಡಿ 44ನೇ ವಿಧಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 42ನೇ ವಿಧಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಮಾಜವಾದಿ ಮತ್ತು ಜಾತ್ಯತೀತ ಪದವನ್ನು 42ನೇ ವಿಧಿಯಲ್ಲಿ ಸೇರಿಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 24. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲಿವೆ? ಆಪ್ಷನ್ ನಂಬರ್ ಎ ಅರಬ್ಬಿ ಸಮುದ್ರ, ಆಪ್ಷನ್ ನಂಬರ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ನಂಬರ್ ಸಿ ಕೆಂಪು ಸಮುದ್ರ, ಆಪ್ಷನ್ ನಂಬರ್ ಡಿ ಬಂಗಾಳ ಕೊಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕಂಡುಬರ್ತವೆ. ಪ್ರಶ್ನೆ 25. ಭಾರತದಲ್ಲಿ ಸಕ್ರಿಯ ಜ್ವಾಲಾಮುಖಿ ಎಲ್ಲಿವೆ? ಆಪ್ಷನ್ ನಂಬರ್ ಎ ಗೋವಾ, ಆಪ್ಷನ್ ನಂಬರ್ ಬಿ ಅಂಡಮಾನ್ ಮತ್ತು ನಿಕೋಬಾರ್, ಆಪ್ಷನ್ ನಂಬರ್ ಸಿ ಲಕ್ಷದ್ವೀಪ, ಆಪ್ಷನ್ ನಂಬರ್ ಡಿ ಪುದುಚೇರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ಸಕ್ರಿಯ ಜ್ವಾಲಾಮುಖಿಗಳು ಕಂಡುಬರುತ್ತವೆ. ಪ್ರಶ್ನೆ 26. ಕೆಳಗಿನ ಯಾವ ವಿಷಯಗಳು ರಾಜ್ಯ ಪಟ್ಟಿಯ ಭಾಗವಾಗಿಲ್ಲ? ಆಪ್ಷನ್ ನಂಬರ್ ಎ ಸಾರ್ವಜನಿಕ ಆರೋಗ್ಯ, ಆಪ್ಷನ್ ನಂಬರ್ ಬಿ ತೀರ್ಥಯಾತ್ರೆಗಳು, ಆಪ್ಷನ್ ನಂಬರ್ ಸಿ ಕೃಷಿ, ಆಪ್ಷನ್ ನಂಬರ್ ಡಿ ಅರಣ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಅರಣ್ಯಗಳು ರಾಜ್ಯ ಪಟ್ಟಿಯ ಭಾಗವಾಗಿಲ್ಲ ಫ್ರೆಂಡ್ಸ್ ಇವು. ಪ್ರಶ್ನೆ 27. ಅಡುಗೆ ಅನಿಲವು ಮುಖ್ಯವಾಗಿ ಈ ಕೆಳಗಿನ ಎರಡು ಅನಿಲಗಳ ಮಿಶ್ರಣವಾಗಿದೆ. ಆಪ್ಷನ್ ನಂಬರ್ ಎ ಮೀಥೇನ್ ಮತ್ತು ಈಥೇನ್, ಆಪ್ಷನ್ ನಂಬರ್ ಬಿ ಈಥೇನ್ ಮತ್ತು ಪ್ರೋಪೇನ್, ಆಪ್ಷನ್ ನಂಬರ್ ಸಿ ಪ್ರೋಪೇನ್ ಮತ್ತು ಬ್ಯೂಟೇನ್, ಆಪ್ಷನ್ ನಂಬರ್ ಡಿ ಬ್ಯೂಟೇನ್ ಮತ್ತು ಪೆಂಟೇನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪ್ರೋಪೇನ್ ಮತ್ತು ಬ್ಯೂಟೇನ್ಗಳು ಇವು ಅಡುಗೆ ಅನಿಲಗಳ ಪ್ರಮುಖ ಮಿಶ್ರಣವಾಗಿವೆ ಫ್ರೆಂಡ್ಸ್ ಇವು. ಪ್ರಶ್ನೆ 28. ಚಿನಾಬ್, ರಾವಿ, ಬಿಯಾಸ್, ಸಟ್ಲೇಜ್ ಮತ್ತು ಯಮುನಾ ನದಿಗಳು ಯಾವ ರಾಜ್ಯದ ಮೂಲಕ ಹರಿಯುತ್ತವೆ? ಆಪ್ಷನ್ ನಂಬರ್ ಎ ಜಮ್ಮು ಮತ್ತು ಕಾಶ್ಮೀರ್, ಆಪ್ಷನ್ ನಂಬರ್ ಬಿ ಪಂಜಾಬ್, ಆಪ್ಷನ್ ನಂಬರ್ ಸಿ ಹರಿಯಾಣ, ಆಪ್ಷನ್ ನಂಬರ್ ಡಿ ಹಿಮಾಚಲ್ ಪ್ರದೇಶ್. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡಿ ಹಿಮಾಚಲ ಪ್ರದೇಶದಲ್ಲಿ ಈ ನದಿಗಳು ಹರಿತವೆ ಫ್ರೆಂಡ್ಸ್. ಪ್ರಶ್ನೆ 29. ರಬಿ ಬೆಳೆಗೆ ಇದು ಉದಾಹರಣೆಯಾಗಿದೆ. ಆಪ್ಷನ್ ನಂಬರ್ ಎ ನೆಲಗಡಲೆ, ಆಪ್ಷನ್ ನಂಬರ್ ಬಿ ಮೆಕ್ಕೆಜೋಳ, ಆಪ್ಷನ್ ನಂಬರ್ ಸಿ ಗೋಧಿ, ಆಪ್ಷನ್ ನಂಬರ್ ಡಿ ಸೋಯಾಬೀನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಈ ಗೋಧಿ ಬೆಳೆಯು ರಾಬಿ ಬೆಳೆಗೆ ಉದಾಹರಣೆಯಾಗಿದೆ ಫ್ರೆಂಡ್ಸ್. ಪ್ರಶ್ನೆ 30. ಕೌಟಿಲ್ಯ ಸಪ್ತಾಂಗ ಸಿದ್ಧಾಂತದಲ್ಲಿ ಅಮಾತ್ಯ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ ನಂಬರ್ ಎ ರಾಜ, ಆಪ್ಷನ್ ನಂಬರ್ ಬಿ ಸಚಿವರು ಮತ್ತು ಅಧಿಕಾರಿಗಳು, ಆಪ್ಷನ್ ನಂಬರ್ ಸಿ ಸ್ನೇಹಿತ, ಆಪ್ಷನ್ ನಂಬರ್ ಡಿ ಪ್ರಾಂತ್ಯ. ಫ್ರೆಂಡ್ಸ್ ಇದರ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.